ಕರ್ನಾಟಕ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೆಲವೊಂದು ವಿಡಿಯೋ ಫುಟೇಜಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ದಯವಿಟ್ಟು ಕರ್ನಾಟಕದಿಂದಾಗ್ಲಿ ಹೊರಗಡೆಯಿಂದಾಗ್ಲಿ ದಯವಿಟ್ಟು ಈ ಕ್ಷಣಕ್ಕೆ ಯಾರೂ ಬರೋದು ಬೇಡ. ಕಾರಣ ಏನು ಅಂದ್ರೆ ನಮ್ ಕಣ್ಣು ಮುಂದೆ 4 ಜನ ಮಕ್ಕಳು ಸತ್ತೋದ್ರು ಸ್ವಾಮಿ. ಕಣ್ಣು ಮುಂದೆ ಉಳ್ಸಕ್ಕಾಗಿಲ್ಲ. ವಯಸ್ಸಾದವರು 4 ಜನ ವಾಪಸ್ ಕಳ್ಸಿದ್ವಿ. ನಾವು ಅಲ್ಲಿಂದ ಹೋಗ್ಬಿಟ್ಟು ವಾಪಸ್ ಬಂದಿವಿ ಸ್ವಾಮಿ. ಕಣ್ಣಲ್ಲಿ ನೀರು ಬಂತು. ಏನಾಗ್ತಿದೆ ಅಂತ ಶಬರಿಮಲೆ ಅಯ್ಯಪ್ಪ ಟೆಂಪಲ್ ಅಲ್ಲಿ ಅಂತ, ಇದಕ್ಕೆಲ್ಲ ಕಾರಣ ಯಾರು, ಏನು, ಈ ರೀತಿ ಪ್ರಾಬ್ಲಮ್ ಏನಕ್ಕಾಗ್ತಿದೆ ಅಂತ ತಿಳ್ಕೊಂಡು ಬರೋಣ ಬನ್ನಿ. ಸೊ ಶಬರಿಮಲೆ ಅಯ್ಯಪ್ಪ ಟೆಂಪಲ್ ಒಂದು ಪ್ರಸಿದ್ಧ ಸ್ಥಳ. ಸೊ ಇಂಥ ಕ್ಷೇತ್ರದಲ್ಲಿ ಈ ಥರ ಯಾಕಾಗ್ತಿದೆ ಅನ್ನೋದು ನಮಗೆಲ್ಲ ಡೌಟು. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಸೊ ಈ ಸಲ ದೇವಸ್ಥಾನ ಓಪನ್ ಆಗಿ 2 ದಿನಕ್ಕೆ 2 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಬಂದಿದ್ದಾರೆ ಅಂತ ಮಾಹಿತಿ ಕೇರಳ ಗೌರ್ನಮೆಂಟೇ ತಿಳಿಸಿದ್ದಾರೆ. ಸೊ ಭಕ್ತಾದಿಗಳು ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಈ ರೀತಿ ಸಮಸ್ಯೆ ಆಗ್ತಿದೆಯಾ, ಇಲ್ಲ ಇದೇ ಸಮಸ್ಯೆನ, ಇಲ್ಲ ಗೌರ್ನಮೆಂಟ್ ಫಾಲ್ಟಾ, ಅಲ್ಲಿರುವ ಆಡಳಿತ ಮಂಡಳಿ ಕಾರಣನ, ಯಾರು ಅಂತ ಇನ್ನೂ ಖಂಡಿತವಾಗಿ ಹೇಳೋಕ್ಕಾಗಲ್ಲ. ಸೊ ಸರಿಯಾಗಿ ಕ್ಯೂ ಸಿಸ್ಟಮ್ ಇಲ್ಲ. ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇರೋ ಕಾರಣ ಪೊಲೀಸ್ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸೊ ಕೇರಳ ಗೌರ್ನಮೆಂಟ್ ಪೊಲೀಸ್ ಅವರು ಅಲರ್ಟ್ ಮಾಡಿರೋದು ಕೂಡ ತುಂಬ ಕಮ್ಮಿ ಪೊಲೀಸವ್ರನ್ನೇ. ಸೊ ಅವರು ಎತ್ತೆಚ್ಕೊಂಡು ಆದಷ್ಟು ಬೇಗ ಅತಿ ಹೆಚ್ಚು ಪೊಲೀಸರನ್ನು ಕೂಡ ಅಲರ್ಟ್ ನೋಡಬೇಕು. ಸೊ ಕಮ್ಮಿ ಜನ ಪೊಲೀಸವ್ರನ್ನ ಅಲರ್ಟ್ ಮಾಡಿದ್ದಾರೆ ಸೊ ಹೇಳ್ದಾಗೆ. ಸೊ ಆಮೇಲೆ ಭಕ್ತಾದಿಗಳಿಗೆ ಸರಿಯಾದ ಊಟದ ವ್ಯವಸ್ಥೆ, ನೀರು ಯಾವುದೂ ಕೂಡ ಸಿಗ್ತಿಲ್ಲ. ಸೊ ಅದಕ್ಕಿಂತ ಎಲ್ಲದಕ್ಕೆ ಇಂಪಾರ್ಟೆಂಟಾಗಿ ಶೌಚಾಲಯದ ವಸತಿ ಕೂಡ ಇಲ್ಲ. ಸೊ ಮೇಯ್ನಾಗಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇಲ್ಲಾಂದರೆ ಯಾರೇ ಆಗಲಿ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಇದೀಗ ಬಂದಿರೋ ಮಾಹಿತಿ ಪ್ರಕಾರ 4ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ನ್ಯೂಸ್ ಇದೆ. ಸೊ ಈಗ ನೀವು ಮೇಲ್ಗಡೆ ಮೊದಲೇ ನೋಡಿದ್ದು ವಿಡಿಯೋದ ಪ್ರಕಾರನೇ ಹೇಳಿದ್ದಾರೆ, ಕಣ್ಮುಂದೆನೇ 4 ಜನ ಸತ್ತರು ಅಂತ ಕೂಡ. ಸೊ ಅದು ಅಲ್ಲದೆ ತುಂಬ ವೆಹಿಕಲ್ಸ್ ಇನ್ಸಿಡೆಂಟ್ ಆಗಿದೆ. ಸೊ ಯಾವುದ್ರಲ್ಲೂ ಗೌರ್ನಮೆಂಟ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಭಕ್ತಾದಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಈ ಸುದ್ದಿ ಸುಪ್ರೀಂ ಕೋರ್ಟ್ವರೆಗೂ ತಲುಪಿದೆ. ಸೊ ಸುಪ್ರೀಂ ಕೋರ್ಟ್ ಏನು ಆರ್ಡ್ರ್ ಮಾಡಿದೆ ಅಂದರೆ ಅವ್ರು ಕೆಲವೊಂದು ಗೈಡ್ಲೈನ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಕೆಲವೊಂದು ಕಡೆ ಸ್ಪಾಟ್ ಬುಕ್ಕಿಂಗ್ ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಬರ್ತಾ ಇರೋ ಭಕ್ತಾದಿಗಳಲ್ಲಿ ಎಷ್ಟು ಜನ ಬರ್ತಿದ್ದಾರೋ ಅಲ್ಲಿ ಈ ಸದ್ಯಕ್ಕೆ 75,000 ಜನನ ಕಡಿತ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಎಷ್ಟು ಭಕ್ತಾದಿಗಳನ್ನ ಆದಷ್ಟು ಕಮ್ಮಿ ಬಿಡಬೇಕು ದೇವಸ್ಥಾನ ಕಡೆ ಅಂತ ಮಾಡ್ತಿದ್ದಾರೆ. ಕೆಲವೊಂದು ಪ್ಲಾಟ್ಫಾರ್ಮ್ ಕಡೆ ಭಕ್ತಾದಿಗಳನ್ನ ತಡೆಯೋಕ್ಕೆ ಅರೇಂಜ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟು ಸುಪ್ರೀಂ ಕೋರ್ಟು ಇಮಿಡಿಯೇಟಾಗಿ ಈಗ ಆರ್ಡರ್ ಮಾಡಿರೋದು ಏನು ಅಂದರೆ ಹೈಕೋರ್ಟು, ಸೊ ಭಕ್ತಾದಿಗಳಿಗೆ ಮೂಲ ವಸತಿ ಸೌಕರ್ಯನ ಒದಗಿಸ್ಕೊಡ್ಬೇಕು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು. ಸೊ ವಯಸ್ಕರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಕೆಲವೊಬ್ರು ಹೆಲ್ತ್ ಪ್ರಾಬ್ಲಮ್ ಆಗಿರ್ತಾರೆ. ಸೊ ಅಂಥವ್ರಿಗೆ ಸಪ್ರೇಟ್ ಆದ ಕ್ಯೂ ಅನ್ನು ಬಿಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಈಗ ನೀವೇ ನೋಡ್ತಾ ಇದ್ದೀರಾ, ಪಾಪುಗಳು ಎಷ್ಟು ಒದ್ದಾಡ್ತಿದ್ದಾರೆ, ಚಿಕ್ಕ ಮಕ್ಕಳು. ಸೊ ಅವ್ರಿಗೆಲ್ಲ ತುಂಬ ಕಷ್ಟ ಆಗ್ತಿದೆ. ಸೊ ಇದೀಗ ಗೌರ್ನಮೆಂಟ್ ಕೂಡ ಕೆಲವೊಂದು ರೆಸ್ಪಾನ್ಸಿಬಿಲಿಟಿನ ಮುಂದೆ ನಿಂತ್ಕೊಂಡು ಮಾಡಬೇಕಿತ್ತು. ಬಟ್ ಅವರು ತುಂಬ ನೆಗ್ಲಿಜೆನ್ಸ್ ಅಂತ ಇಲ್ಲೇ ಕಣ್ಮುಂದೆ ಕಾಣಿಸ್ತಿದೆ. ಸೊ ಭಕ್ತಾದಿಗಳಿಗೆ ಈ ಥರ ಕಷ್ಟ ಆದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಶಬರಿಮಲೆಗೆ ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರಾ, ಸದ್ಯ ಮಟ್ಟಕ್ಕೆ ಲೇಟಾಗಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಈಗಿರೋ ಕ್ರೌಡ್ ಕಂಟ್ರೋಲ್ಗೆ ತುಂಬಾ ಹೋಗಿ ತಗ್ಲಾಕೊತೀರಾ. ಸೊ ಎಕ್ಸ್ಟ್ರಾ ದಿನ ಅಲ್ಲೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಎಚ್ಚರ ಇರಲಿ. ಬಿಕಾಸ್ ಮಕ್ಳುಗಳು ಕರ್ಕೊಂಡು ಹೋಗ್ತಾ ಇದ್ದೀರಾ, ಮಣಿಕಂಠ ಸ್ವಾಮಿಗಳಂದರೆ ಸ್ವಲ್ಪ ಎಚ್ಚರ ವಹಿಸಲೇಬೇಕು. ಯಾಕಂದರೆ ಜೀವಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ಸೊ ತುಂಬ ಕೇರ್ಫುಲ್ಲಾಗಿ ಹೋಗಿದ್ದು ಬನ್ನಿ. ಬಟ್ ಸದ್ಯದ ಮಟ್ಟಿಗೆ ಇನ್ನೂ 1 ತಿಂಗಳು ಮುಂದೆ ಪ್ಲ್ಯಾನ್ ಮಾಡೋ ಹಾಗಿದ್ರೆ ಪ್ಲ್ಯಾನ್ ಮಾಡಿ. ಯಾಕಂದರೆ ಈಗಿರೋ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ಆದಷ್ಟು ಬೇಗ ಕೇರಳ ಗೌರ್ಮೆಂಟ್ ಮತ್ತು ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಸರಿಯಾದ ವಸತಿ ಸೌಲಭ್ಯವನ್ನು ಭಕ್ತಾದಿಗಳಿಗೆ ವಹಿಸ್ತದೆ ಅಂತ ತಿಳ್ಕೊಂಡಿದ್ದೀವಿ. ಸೊ ನೋಡೋಣ ಏನು ಮಾಡುತ್ತೆ ಅಂತ. ಸೊ ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮಲ್ಲಿ ಯಾರಾದರೂ ಶಬರಿಮಲೆಗೆ ಹೋಗಬೇಕು ಅನ್ನೋರು ಪ್ಲ್ಯಾನಲ್ಲಿದ್ದರೆ ಅವ್ರಿಗೆ ಈ ವಿಷಯನ ಶೇರ್ ಮಾಡಿ.